ಬಟ್ಟೆ ಹಾಕಿದವ್ರು ಮಾತ್ರ ಪೊಲೀಸರಲ್ಲ, ಬಟ್ಟೆ ಹಾಕಿದವರು ಪ್ರತಿಯೊಬ್ಬರು ಸಹ ಪೊಲೀಸರಾಗಿ ಕೆಲಸ ಮಾಡಬೇಕಾಗುತ್ತೆ. ನಾಟ್ ಓನ್ಲಿ ಪೊಲೀಸ್, ಸಮಯ ಬಂದಾಗ ಆರ್ಮಿಗಳಾಗಿ ನಾವು ಯುದ್ಧಕ್ಕೆ ನಿಲ್ಬೇಕಾಗುತ್ತೆ ನಮ್ಮ ದೇಶ. ರೈಟ್, ಇವತ್ತು ಇಲ್ಲಿ ಒಬ್ಬ DCP ಆಗಿ ನಿಮ್ಮ ಮುಂದ್ಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಒಂದು ಉನ್ನತ ಹುದ್ದೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ಅಂದ್ರೆ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಅಂಡ್ ಬಿಕಾಸ್ ಆಫ್ ಮೈ ಟೀಚರ್ಸ್. What are the duties of the students regarding drugs? Not to involve in this. ಇದರಿಂದ ನಾವು ಹೊರ ಬರಬೇಕಾದ್ರೆ, ನಾವು ಇದ್ರ ಬಗ್ಗೆ ನಾವು ಗಮನನೇ ಕೊಡಿಸ್ಬೇಕಾದ್ರೆ ನಾವು ಆಸ್ ಎ ಸ್ಟೂಡೆಂಟ್ ನಾವೇನ್ ಮಾಡ್ಬೇಕು? ನಂಬರ್ 1, ವಿಶೇಷವಾಗಿ ನಾನು ಹೆಣ್ಮಕ್ಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಪಾರ್ಟಿಗೆ ಹೋಗ್ತೀರಿ, ಯಾವುದೋ ಸ್ನೇಹಿತರ ಜೊತೆ ಎಲ್ಲೋ ಒಂದು ಊಟ, ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀರಿ, ಅಲ್ಲಿ ಕೂಲ್ ಡ್ರಿಂಕ್ಸ್ ಮತ್ತೊಂದು ಸರ್ವ್ ಮಾಡ್ತಾರೆ. ಅದರಲ್ಲಿ ನಿಮಗೆ ಗೊತ್ತಾಗದೆ ರೀತಿಯಲ್ಲಿ ಈ ತರ ಡ್ರಗ್ಸ್ಗಳನ್ನ ನಿಮ್ಮ ಬಾಡಿಯಲ್ಲಿ ಹೋಗ್ಲಿಕ್ಕೆ, ನಿಮ್ಮನ್ನ ಇದರಲ್ಲಿ ದಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡುವ ಸಾಧ್ಯತೆ ಬಹಳಷ್ಟು ಇದೆ. ಔಟ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್ ನಾನು ಇದನ್ನ ಹೇಳ್ತಾ ಇದ್ದೀನಿ. ಪ್ಲೀಸ್ ಕೇರ್ಫುಲ್. ಯಾವ್ದಾದ್ರು ಪಾರ್ಟಿಗೆ ಹೋದಾಗ ನಿಮ್ಮ ಸ್ನೇಹಿತರ ಜೊತೆಲಿ ಎಲ್ಲೋ ಒಂದ್ ಕಡೆ ಕೂಲ್ ಡ್ರಿಂಕ್ಸ್ ಮತ್ತೊಂದು ಡ್ರಿಂಕ್ಸ್ ತಗೋಬೇಕಾದ್ರೆ ಯು ಶುಡ್ ಬಿ ವೆರಿ ವೆರಿ ಕಾಶಿಯಸ್ ಅಂಡ್ ವೆರಿ ಕೇರ್ಫುಲ್. ದಯಮಾಡಿ ಈ ತರ ಯಾರು ನಿಮ್ಮ ಕಾಲೇಜಿನಲ್ಲಿ ಅಥವಾ ನಿಮ್ಮ ಕಾಲೇಜ್ ಸುತ್ತಮುತ್ತ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗಮನಕ್ಕೆ ಬಂದ್ರೆ immediately please bring it to the notice of your principal or your college professors or lecturers or any faculty member of your college, or else please bring it to notice of our police department. We will take immediate action. It is our duty. So ಇಷ್ಟೆಲ್ಲ ಆದಮೇಲೆ ಕೊನೆಯದಾಗಿ ಕಾನೂನು ಏನು ಹೇಳುತ್ತಪ್ಪ? very very rigorous punishment is there. Number 1, consumption of banned drugs is an offense. Possession of banned drugs is an offense. Transportation of banned drugs is an offense. Right? Then trafficking of drugs is an offense. ಯಾವುದೇ ವ್ಯಕ್ತಿ ನನಗೆ ಕಾನೂನಿನ ಅರಿವಿರಲಿಲ್ಲ ಅಂತ ಹೇಳಿ ಮಾಡಿದ್ರೆ ಎಕ್ಸ್ಕ್ಯೂಸ್ ಇಲ್ಲ. Ignorance of law is no excuse. ನನಗೆ ಕಾನೂನು ಗೊತ್ತಿರಲಿಲ್ಲ, ಹೀಗಾಗಿ ನಾನು ಅದು ಜ್ಯೂಸ್ ಅಂತ ಹೇಳಿ ಕುಡಿತಾ ಇದ್ದೆ, ಆಮೇಲೆ ಗೊತ್ತಾಯ್ತು ಇದು ಡ್ರಗ್ಸ್ ಅಂತ ಹೇಳಿದ್ರೆ ಕಾನೂನಲ್ಲಿ ಎಕ್ಸೆಂಪ್ಷನ್ ಇಲ್ಲ. ಪ್ರತಿಯೊಬ್ಬರು ತಿಳ್ಕೊಬೇಕಾಗತ್ತೆ ಯಾವ ವಸ್ತುಗಳನ್ನ ನಾವು ತಗೋಬೇಕು, ಯಾವ ವಸ್ತುಗಳನ್ನ ಸರ್ಕಾರ ಬ್ಯಾನ್ ಮಾಡಿದೆ. ಇದು ನಮ್ಮ ಕರ್ತವ್ಯ ಆಗಿದೆ. ಹೀಗಾಗಿ ಎನಿ ಪೊಸೆಷನ್ ಆಫ್ ಡ್ರಗ್ಸ್ ಈಸ್ ಅನ್ ಅಫೆನ್ಸ್. ನನಗೆ ಗೊತ್ತಿರಲಿಲ್ಲ, ನನ್ನ ಬ್ಯಾಗ್ನಲ್ಲಿ ನನ್ನ ಸ್ನೇಹಿತ ತಂದಿಟ್ಬಿಟ್ಟಿದ್ದ. ನನಗೆ ಗೊತ್ತಿರಲಿಲ್ಲ, ಹಾಸ್ಟೆಲ್ ಅಲ್ಲಿ ನನ್ನ ರೂಮ್ ನಲ್ಲಿ ನನ್ನ ಸ್ನೇಹಿತ ತಂದಿಟ್ಬಿಟ್ಟಿದ್ದ. ನೋ ಎಕ್ಸ್ಕ್ಯೂಸ್ ಅಟ್ ಆಲ್. And for your information, procuring, manufacturing, possession, transportation, everything is very very serious offense, and you will be punished up to starting from 10 years to 30 years, and for certain offenses there is a death penalty. ಇದು ಬಹಳಷ್ಟು ಜನ ತಲೆಯಲ್ಲಿ ಏನಿದೆ, it is the duty of the police. ಅರೆ ಬಾಬಾ, you are right, we are meant for that. ಆಸ್ ಎ ಪೊಲೀಸ್ ಅಧಿಕಾರಿಗಳಾಗಿ ಅದನ್ನ ಪತ್ತೆ ಹಚ್ಚೋದು, ಅದನ್ನ ಕರ್ಬ್ ಮಾಡುವಂಥದ್ದು, ಇಟ್ ಈಸ್ ಅವರ್ ಪ್ರೈಮರಿ ಡ್ಯೂಟಿ. ಐ ಅಗ್ರಿ, ಬಟ್ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಎವ್ರಿ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಇದೆ ಈ ಸಮಾಜದಲ್ಲಿ. ಕಾನೂನು ಬಾಹಿರ ಚಟುವಟಿಕೆಗಳು ಎಲ್ಲೇ ನಡೀತಿದ್ರು ಅದನ್ನ ಪೊಲೀಸರ ಗಮನಕ್ಕೆ, ಕಾನೂನಿನ ಅಡಿಯಲ್ಲಿ ಒಳಪಡಿಸಲಿಕ್ಕೆ ನಿಮ್ಮ ಕರ್ತವ್ಯ ಇದೆ. ಮೊನ್ನೆ ಒಂದು ಬಹಳ ಬ್ಯೂಟಿಫುಲ್ ಜಡ್ಜ್ಮೆಂಟ್ ಕೊಡ್ತು ಹೈಕೋರ್ಟ್, ತಾವೆಲ್ಲ ನೋಡಿರ್ಬೋದು. ಬೆಳಗಾಂನಲ್ಲಿ ಒಂದು ಹೆಣ್ಣುಮಗಳನ್ನ ಬೆತ್ತಲೆಯಾಗಿ ಊರಿನ ಮುಂದೆ ಮಧ್ಯದಲ್ಲಿ ತಂದು ಬೆತ್ತಲೆಯಾಗಿ ನಿಲ್ಲಿಸಿ ಆಕೆಯನ್ನ ಅಸಾಲ್ಟ್ ಮಾಡ್ತಾರೆ. ಹೈಕೋರ್ಟ್ ಇಷ್ಟು ಸೀರಿಯಸ್ ಆಗಿ ಕಾಮೆಂಟ್ ಮಾಡಿದೆ. ಅಲ್ಲಿರ್ತಕ್ಕಂಥ ಜನಗಳು ಅವರು ನಾಗರಿಕರ, ಆರ್ ದೇ ಫಿಟ್ ಟು ಬಿ ಕಾಲ್ಡ್ ಆಸ್ ಎ ಹ್ಯೂಮನ್ ಬೀಯಿಂಗ್? ಅವ್ರಿಗೆ ಯಾಕೆ ಪನಿಷ್ಮೆಂಟ್ ಕೊಡಬಾರ್ದು? ಅವ್ರ ಕಣ್ಣೆದುರುಗಡೆ ಒಂದು ಹೆಣ್ಣುಮಗಳನ್ನ ಬೆತ್ತಲೆಗೊಳಿಸಿ ಅವಮಾನ ಮಾಡ್ತಿದ್ದಾರೆ, ಅಸಾಲ್ಟ್ ಮಾಡ್ತಿದ್ದಾರೆ. ಯಾಕೆ ನಾಗರಿಕರು ನೋಡ್ತಿದ್ರಲ್ಲ ಅವ್ರನ್ನೆಲ್ಲ ಶಿಕ್ಷೆ ಕೊಡಬಾರ್ದು ಅಂತೇಳಿ ಹೈಕೋರ್ಟ್ ಕೇಳ್ತಾರೆ. ಬಟ್ ಇಟ್ ಮೀನ್ಸ್ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಎವ್ರಿ ಸಿಟಿಜನ್ ಟು ಬ್ರಿಂಗ್ ದ ಇಲ್ಲಿಗಲ್ ಆಕ್ಟಿವಿಟೀಸ್ ಟು ದ notice of the
ಪೊಲೀಸ್ ಆರ್ ಎನಿ ಲೀಗಲ್ ಡಿಪಾರ್ಟ್ಮೆಂಟ್. ಇದು ಪ್ರತಿಯೊಬ್ಬರ ಕರ್ತವ್ಯ. ಹೀಗಾಗಿ ಈ ಸಮಾಜದಲ್ಲಿ ನಾವು ನೀವುಗಳೆಲ್ಲ ಶಾಂತಿಯಿಂದ, ನೆಮ್ಮದಿಯಿಂದ, ಖುಷಿಯಿಂದ ಬದುಕಬೇಕಾದ್ರೆ ಪೊಲೀಸರ ಕರ್ತವ್ಯ ಎಷ್ಟಿದೆಯೋ ಅಷ್ಟು ನಿಮ್ಮ ಕರ್ತವ್ಯ ಇಲ್ಲ ಅಂದ್ರೂ ನಿಮ್ಮದು ಸಹ ಒಂದು ಸ್ವಲ್ಪ ಕರ್ತವ್ಯ ಇದೆ. ನೀವುಗಳೆಲ್ಲರೂ ಸಹ ಕೈ ಜೋಡಿಸಿದಾಗ ಸಮಾಜದಲ್ಲಿ ಶಾಂತಿಯುತವಾಗಿ ಬದುಕಬಹುದು, ನೆಮ್ಮದಿಯಾಗಿರ್ಬೋದು, ಹೆಣ್ಣುಮಕ್ಕಳು ಧೈರ್ಯವಾಗಿ ರಾತ್ರಿ 12 ಗಂಟೆಗೆ ತಿರುಗಾಡಬಹುದು. ಇವೆಲ್ಲ ಆಗ್ಬೇಕಾದ್ರೆ ಪ್ರತಿಯೊಬ್ಬರು ನಾಗರಿಕರು ಸಹ ಕಾನೂನಿನ ಜೊತೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸಾರ್ ಒಂದು ಮಾತು ಹೇಳಿದ್ರು, ಬಟ್ಟೆ ಹಾಕ್ದವ್ರು ಮಾತ್ರ ಪೊಲೀಸರಲ್ಲ, ಬಟ್ಟೆ ಹಾಕಿಲ್ದವ್ರು ಪ್ರತಿಯೊಬ್ಬರು ಸಹ ಪೊಲೀಸರಾಗಿ ಕೆಲಸ ಮಾಡಬೇಕಾಗುತ್ತೆ. ನಾಟ್ ಓನ್ಲಿ ಪೊಲೀಸ್, ಸಮಯ ಬಂದಾಗ ಆರ್ಮಿಗಳಾಗಿ ನಾವು ಯುದ್ಧಕ್ಕೆ ನಿಲ್ಬೇಕಾಗುತ್ತೆ. ನಮ್ಮ ದೇಶ, ನಮ್ಮ ರಾಜ್ಯ ಅಂತ ಒಂದು ಪ್ರಶ್ನೆ ಬಂದಾಗ ನಾವೆಲ್ಲ ಯೋಧರು ಸಹ ಆಗ್ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಗೆಲ್ಲರಿಗೂ ಸಹ ನಾನು ಶುಭ ಕೋರ್ತಾ ಇದ್ದೀನಿ. ಬಹಳ ತಾಳ್ಮೆಯಿಂದ ನನ್ನ ಮಾತನ್ನ ನೀವು ಕೇಳಿದ್ದೀರಿ. ನಿಮ್ಗೆಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ ಫ್ಯೂಚರ್ ಕ್ಯಾರಿಯರ್. ನನಗೆ ಗೊತ್ತಿಲ್ಲ ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ಗಳಲ್ಲಿ ನಾಳೆ ಯಾರು ಒಬ್ಬ IAS ಆಫೀಸರು, ಒಬ್ಬ IPS ಆಫೀಸರು, ಇಲ್ಲ ಒಂದು ಒಳ್ಳೆಯ ವಿಶ್ವೇಶ್ವರಯ್ಯನಂತಹ ಇಂಜಿನಿಯರು ಯಾರಾಗ್ತಾರೋ ನಮ್ಗೆ ಗೊತ್ತಿಲ್ಲ. ಇಲ್ಲ ಒಳ್ಳೆಯ ಒಬ್ಬ ಪೊಲಿಟಿಷಿಯನ್ ಆಗ್ತಾರೋ ಗೊತ್ತಿಲ್ಲ, ಇಲ್ಲ ಒಳ್ಳೆಯ ಒಬ್ಬ ಪ್ರೊಫೆಸರ್ ಆಗ್ತಾರೋ ಗೊತ್ತಿಲ್ಲ. ವಿ ಡೋಂಟ್ ನೋ. ಅದು ನಿಮ್ಗೆಲ್ಲರಿಗೂ ಆ ಅವಕಾಶ ಮುಂದಿನ ನಿಮ್ಮ ಭವಿಷ್ಯದಲ್ಲಿ ಇದೆ. ಆ ಒಂದು ಒಳ್ಳೆಯ ಜೀವನ ನಿಮಗೆ ಸಿಗ್ಬೇಕಾದ್ರೆ ಈ ಒಂದು ಸ್ಟೂಡೆಂಟ್ ಲೈಫ್ ಅನ್ನ ಬಹಳ ಸದುಪಯೋಗ ಪಡಿಸ್ಬೇಕು. ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್. ನಿಜ, ಯಾವಾಗ ಅದನ್ನ ಸರಿಯಾದ ದಾರಿಯಲ್ಲಿ ನಾವು ಹೋದಾಗ. ಅದರ್ವೈಸ್ ಇಟ್ ಇಸ್ ಎ ಮಿಸರಬಲ್ ಲೈಫ್ ಆಗುತ್ತೆ ಮುಂದೆ ಬರುವಂತ ದಿನಗಳಲ್ಲಿ. ಹೀಗಾಗಿ ಕೊನೆಯದಾಗಿ ಒಂದು ಮಾತನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಡ್ರಗ್ ತಗೊಳ್ಳೋದ್ರಿಂದ ಏನ್ ಸಹ ಸುಖ ಸಿಗುತ್ತೆ ಅಂತ ನೀವು ಯಾರು ಪಾಪ ಕೇಳ್ಬೋದು. ಕ್ಷಣಿಕ ಸುಖ, ಇಟ್ ಮೀನ್ಸ್ ಟೆಂಪರರಿ ಹ್ಯಾಪಿನೆಸ್. ಮೇ ಬಿ 5 minutes, ಮೇ ಬಿ half an hour, ಮೇ ಬಿ 1 hour, ಮೇ ಬಿ 24 hours, ನಾಟ್ ಮೋರ್ ದನ್ ದಟ್, ರೈಟ್? ಬಟ್ ಈ ಒಂದು ಗಂಟೆ ಸುಖಕ್ಕೋಸ್ಕರ, ಈ ಒಂದು 10 ನಿಮಿಷದ ಸುಖಕ್ಕೋಸ್ಕರ ನಿಮ್ಮ ಉಳಿದಿರ್ತಕ್ಕಂಥ 60, 70, 80 ವರ್ಷದ ಸುಖವನ್ನ ಯಾಕೆ ಹಾಳು ಮಾಡ್ಕೊಂತ ಇದ್ದೀವಿ? ದಯಮಾಡಿ ಈ 70, 80 ವರ್ಷ ನಮಗೆ ಸುಖ ಬೇಕು, ನಾವು ಸಂತೋಷದಿಂದ ಇರಬೇಕು, ಹೆಲ್ತಿ ಆಗಿರ್ಬೇಕು ಅನ್ನೋದಾದ್ರೆ ಈ 1 ನಿಮಿಷ, 5 ನಿಮಿಷ, 15 ನಿಮಿಷ ಅಥವಾ ಅರ್ಧ ಗಂಟೆಯ ಸುಖಕ್ಕೆ ನೀವು ಯಾರೂ ಸಹ ಮಾರು ಹೋಗದ ರೀತಿಯಲ್ಲಿ ಅದಕ್ಕೆ ನೀವು ಇಂಪಾರ್ಟೆನ್ಸ್ ಅಂತ ಕೊಡಬಾರ್ದು ಅಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಬಹಳ ಒಂದು ಉತ್ತಮ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಕಾಲೇಜಿನ ಪ್ರಿನ್ಸಿಪಾಲ್ ಮತ್ತೆ ಸುರಕ್ಷಾ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಸಹ ನಾನು ನನ್ನ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಿಮ್ಮ ಭವಿಷ್ಯ ಬಹಳ ಉಜ್ವಲವಾಗಿರ್ಲಿ, ಬಹಳ ಎತ್ತರಕ್ಕೆ ನೀವೆಲ್ಲ ಬೆಳಿಬೇಕು. ಈ ಒಂದು ಸಮಾಜದಲ್ಲಿ ಕೊನೆಗೆ ನೀವು ಏನಾಗಿಲ್ಲ ಅಂದ್ರೂ ಉತ್ತಮ ನಾಗರಿಕರು, ಲಾ ಅಬೈಡಿಂಗ್ ಸಿಟಿಜನ್. ಅಷ್ಟಾದ್ರೆ ಈ ದೇಶಕ್ಕೆ ನೀವು ಕೊಡುವಂತ ಒಂದು ದೊಡ್ಡ ಕೊಡುಗೆ ಅಂತ ಈ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಡಲಿಲ್ಲ